ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಸಿದ್ಧರು ಅಂದರೆ ಯಾರು, ಅವರ ಸಾಧನೆಗಳೆಂದರೆ ಏನು, ಅಷ್ಟ ಸಿದ್ಧಿಗಳಂದರೆ ಏನು ಅಂತ ಹೇಳ್ಬಿಟ್ಟು ಹಲವಾರು ಪುರಾಣದ ಕಥೆಗಳನ್ನು ಹೇಳಿದೆ. ನಿಜವಾಗ್ಲೂ ಇಂಥ ಸಿದ್ಧರು ಕೆಲವರು ಹೇಳ್ತಾರೆ 700 ವರ್ಷ ಬಾಳಿದ್ರು, ಸಾವಿರಾರು ವರ್ಷಗಳ ತನಕ ಇದ್ದರು ಅವರು, ಈಗಲೂ ಹಿಮಾಲಯದಲ್ಲಿ ಅವರು ವಾಸ ಇದ್ದಾರೆ, ಅಥವಾ ಈಗಲೂ ಎಷ್ಟೋ ದೇವಸ್ಥಾನಗಳಲ್ಲಿ ಈ ಸಿದ್ಧರ ರೂಪಗಳು ಕಾಣಿಸ್ಕೊಳ್ತಾ ಇದೆ, ಅಥವಾ ನಾವು ಧ್ಯಾನಕ್ಕೆ ಕೂತಾಗ ಅಂತ ಹೇಳ್ತಾರೆ. ಸೊ ಇದು ಖಂಡಿತವಾಗ್ಲೂ ನಿಜ ಪ್ರಿಯ ವೀಕ್ಷಕರೇ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಇದನ್ನು ಯಾರೂ ಹೇಳಿದ್ರೆ ನಂಬಲ್ಲ. ಆದರೆ ಎಷ್ಟೋ ಜನಕ್ಕೆ ಈ ಸಿದ್ಧ ಪುರುಷರುಗಳ ಅಥವಾ ಈ ಸಿದ್ಧರುಗಳ ಅಥವಾ ಈ ಗುರುಗಳ ಒಂದು ಜೀವಂತ ಸಮಾಧಿ ಅಥವಾ ಅವರ ರೂಪಗಳನ್ನು ಅವರು ತನ್ನದೇ ಆದಂತಹ ರೂಪದಲ್ಲೇ ಕಂಡಿರ್ತಾರೆ ಪ್ರಿಯ ವೀಕ್ಷಕರೇ. ಇದಕ್ಕೆ ಕಾರಣ ಏನು ಅಂತಂದರೆ ಖಂಡಿತವಾಗ್ಲೂ ಅವರೆಲ್ಲರೂ ಅಷ್ಟು ವರ್ಷಗಳ ಕಾಲ ಬದುಕಿದ್ದೂ ಇದೆ. ಯಾಕಂದರೆ ಅವರ ಭೌತಿಕ ಶರೀರ ಪಂಚಭೂತಗಳಲ್ಲಿ ಹೋದರೂ ಸೂಕ್ಷ್ಮ ರೂಪದಲ್ಲಿ ಅವರು ಕಾಣಿಸ್ಕೋತಾರೆ ಅಂತ ನಾನು ಹೇಳಿದೆ. ನೋಡಿ, ಅವರ ಜೀವನವೇ ಅಥವಾ ಅವರ ಬಾಳ್ವೇ ನಮಗೆ ಆಶ್ಚರ್ಯ. ಇದನ್ನು ನಾವು ಕೆದಕ್ತಾ ಹೋದಷ್ಟು ಇನ್ನೂ ಅಗಾಧವಾದಂಥ ಒಂದು ಜ್ಞಾನ ಸಿಗುತ್ತೆ. ಇದು ವಿಜ್ಞಾನಕ್ಕೆ ನಿಲುಕುವಂಥದ್ದು ಅಂತ ಹೇಳ್ಬಿಟ್ಟು ನೋಡಿ, ಎಕ್ಸಾಂಪಲ್ಸು ನಾನು ಹೇಳೋದಾದರೆ ನೋಡಿ, ಹಿಂದಿನ ಕಾಲದಲ್ಲಿ ಎಲ್ಲ 120, 130, 140 ವಯಸ್ಸು ಬಾಳ್ತಾ ಇದ್ರು. ಅಂದರೆ ನಮ್ಮ ಹಿಂದಿನ ಜನರೇಷನ್, ಅಂದರೆ ನಮ್ಮ ತಾತ ಮುತ್ತಾತಂದಿರು. ಅದಾದ ನಂತರ ಏನಾಯಿತು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 120 ವರ್ಷ ಮನುಷ್ಯನ ಆಯಸ್ಸು ಅಂತ ಹೇಳ್ತಾರೆ ಒಂದು ಕಡೆಗೆ. ಆದರೆ ಇವತ್ತಿನ ದಿನ ಏನಾಗಿದೆ, 70, 80 ಇಲ್ಲ ಬಿಡಿ, ಕೆಲವರು ಎಷ್ಟೋ ಜನ 60, 50, 40 ಇಷ್ಟಕ್ಕೇ ಮುಗಿಸ್ಕೋತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಹೇಳೋದು ಅಂತಂದರೆ, ನಮಗೆ ಅಂದರೆ ನಾವು ಸೃಷ್ಟಿಯಾದಾಗಲೇ ಪ್ರಕೃತಿ ನಮ್ಮನ್ನು ಈ ಭೂಲೋಕಕ್ಕೆ ತಂದಾಗಲೇ ನಮಗೆ ಇಷ್ಟು ಲಕ್ಷ ಒಂದು ಉಸಿರಾಟದ ಕ್ರಿಯೆ ಅಂತಲೇ ಕೊಟ್ಟಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಭಯದಲ್ಲಿ ಅಥವಾ ನಮ್ಮ ಎಷ್ಟೋ ಸಾವಿರಾರು ಒತ್ತಡಗಳಲ್ಲಿ ಅಥವಾ ಟೆನ್ಷನ್ ಅಂತ ನಾವೇನು ಹೇಳ್ತೀವಿ, ಈ ಭೌತಿಕ ಜೀವನದಲ್ಲಿ ಇರೋದ್ರಿಂದ ಹಲವಾರು ಟೆನ್ಷನ್ಗಳಿಂದ ನಾವೇನು ಮಾಡ್ತೀವಿ, ನಮ್ಮ ಉಸಿರಾಟದ ಮೇಲೆ ನಮಗೆ ಗಮನನೇ ಇರೋದಿಲ್ಲ. ಸೊ ಯಾಕಂದರೆ ಇವತ್ತಿನ ದಿನ ಆ ಥರ ನಮ್ಮ ಜೀವನದಲ್ಲಿ ಒತ್ತಡಗಳಿದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಎಲ್ಲರಿಗೂ ಉಸಿರಾಟದ ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲಿ ಒತ್ತಡ ಜಾಸ್ತಿ ಆದಾಗ ನಮ್ಮ ಉಸಿರಾಟದ ಕ್ರಿಯೆಯಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ಈ ವಿಡಿಯೋನ ಯಾರಾದರೂ ಯೋಗ ಅಭ್ಯಾಸ ಮಾಡೋರು ಅಥವಾ ಯೋಗದವರು ಅವ್ರಿಗೆ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಶ್ವಾಸದಲ್ಲೇ ನಮ್ಮ ಆಯಸ್ಸನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ನಾನಿಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ಈಗ ಒಂದು ಮಗು ಇದೆ ಅಂತಲೇ ಅಂದ್ಕೊಳ್ಳಿ, ಈಗ ಯಾರ್ದೋ ನಿಮ್ಮ ಮಗು ಇದೆ ಅಂತ ಅಂದ್ಕೊಳ್ಳಿ. ಆ ಮಗುಗೆ 100 ರೂಪಾಯಿನ ನೀವು ಕೊಡ್ತೀರಿ. ಆ 100 ರೂಪಾಯಿನ ಕೊಟ್ಬಿಟ್ಟು ನೀವೇನು ಹೇಳ್ತೀರಿ, ದಿನಕ್ಕೆ 1 ರೂಪಾಯಿ ಅಂತ ಖರ್ಚು ಮಾಡಪ್ಪ ಕಂದ ಅಂತ ನೀವು ಹೇಳ್ತೀರಿ. ಆದರೆ ಆ ಮಗು ಏನು ಮಾಡುತ್ತೆ, ಓ ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ದಿನಕ್ಕೆ 1 ರೂಪಾಯಿ ಅಂತ ಖರ್ಚು ಮಾಡಿದ್ರೆ ಎಷ್ಟು ದಿನ ಬಂತು, 100 ದಿನ ಬಂತು. ಅದೇ 100 ರೂಪಾಯಿನ ಆ ಮಗುಗೆ ನೀವು ಕೊಟ್ಬಿಟ್ಟು ಇದನ್ನು ಒಂದು 10 ದಿನದಲ್ಲಿ ಮುಗಿಸು ಅಂತ ಹೇಳಿದ್ರೆ ಆ ಮಗು ಏನು ಮಾಡ್ತದೆ, 10 ದಿನಗಳಲ್ಲೇ ಮುಗಿಸ್ಬೋದು, ಅಥವಾ 5 ದಿನದಲ್ಲೇ ಮುಗಿಸ್ಬೋದು, ಅಥವಾ 2 ದಿನದಲ್ಲೇ ಮುಗಿಸ್ಬೋದು. ಇದು ನೀವೇ ಇದು ಸಣ್ಣದಾಗಿರುವಂತಹ ಒಂದು ಏನು ಹೇಳ್ತೀನಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಆ ಮಗುವಿಗೆ ಅಥವಾ ನಿಮಗೆ ಅಂದರೆ ನೀವು ಕೊಡುವಾಗ ನೀವು ಹೇಳ್ಕೊಡ್ಬೇಕು, ಚಿಕ್ಕ ಮಗು ಆಗಿದ್ರೆ. ಆದರೆ ಮಗು ದೊಡ್ಡದೇ ಇತ್ತು ಅಥವಾ ಅದಕ್ಕೆ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳಿದ ಸಂದರ್ಭದಲ್ಲಿ ಆ ಮಗು ಯೋಚನೆ ಮಾಡುತ್ತೆ ಏನಂತ ಹೇಳಿಬಿಟ್ಟು, 10 ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಪ್ಪ ಅಥವಾ ಅಮ್ಮ, 100 ರೂಪಾಯಿ ಕೊಟ್ಟಿದ್ದಾರೆ, ನಾನು ದಿನಕ್ಕೆ 1 ರೂಪಾಯಿ ಹಂಗೆ ಆವಾಗ ಖರ್ಚು ಮಾಡಿದ್ದೆ. ಆದರೆ ಇವತ್ತಿನ ದಿನ ನಾನೆಷ್ಟು ಖರ್ಚು ಮಾಡಬೇಕು, ನಾನೆಷ್ಟು ಉಳಿಸ್ಕೋಬೇಕು, ನನ್ನ ಮುಂದಿನ ಜೀವನಕ್ಕೆ ಎಷ್ಟು ಇಟ್ಕೋಬೇಕು ಅಂತ ಆ ಮಗು ಆಲೋಚನೆ ಮಾಡಿ ಅದನ್ನು ಉಳಿಸ್ಕೋತು ಅಂತಂದರೆ ಖಂಡಿತವಾಗ್ಲೂ ಅದು ಸರ್ವೈವ್ ಮಾಡ್ದಂಗೆ ಅಥವಾ ಮನಿ ಸೇವ್ ಮಾಡ್ದಂಗೆ ಅಂತ ನಾವೇನು ಹೇಳ್ತೀವೋ, ಅದೇ ಥರ ನಮ್ಮ ಉಸಿರಿನ ಮೇಲೆ ನಮ್ಮ ಇಂದ್ರಿಯಗಳ ನಿಗ್ರಹದಲ್ಲಿ ನಾವು ಇಟ್ಕೊಂಡಾಗ ನಮ್ಮ ಉಸಿರಿನ ಅಥವಾ ನಮ್ಮ ನರನಾಡಿಗಳು ಅಂತ ಏನಿದೆ ಅದನ್ನು ನಾವು ಚೈತನ್ಯ ಭರಿತವಾಗಿ ಇಟ್ಕೋಬೋದು ಪ್ರಿಯ ವೀಕ್ಷಕರೇ. ಹಾಗಾಗಿ ನಾಡಿಗಳ ಶಬ್ದಾರ್ಥನೇ ಬೇರೆ ಬರುತ್ತೆ. ಯಾಕಂದರೆ ನಮ್ಮ ಶರೀರದಲ್ಲಿ ಯಾವ ರೀತಿ ಪ್ರಾಣಶಕ್ತಿಯ ಚೈತನ್ಯ ಇರ್ತದೋ ಅದು ಒಂಥರ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮಾಧ್ಯಮದ ರೀತಿಯಲ್ಲಿ ಹರಡ್ತಾ ಇರ್ತದೆ. ಇದು ಬಂದು ನಾಡಿಗೆ ಸಂಬಂಧಪಡುವಂಥದ್ದು. ಯಾಕಂದರೆ ನಮ್ಮ ದೇಹದಲ್ಲಿ ನಾಡಿಗಳು ಪೂರ್ಣ ರೂಪದಲ್ಲಿ 72,000 ನರನಾಡಿಗಳು ಅಂತ ಏನಿದೆ ಆ ಶರೀರದಲ್ಲಿ ಕ್ರಿಯಾ ರೂಪದಲ್ಲಿ ಅದು
ಏನು ನಡೀತಾ ಇರುತ್ತೆ. ಯಾಕಂದರೆ ಇದು ಒಂದು ಇನ್ನರ್ ಸೈನ್ಸು ಅಥವಾ ಇನ್ನರ್ ಅಂದರೆ ಇಂಜಿನಿಯರಿಂಗ್ ಅಂತ ನಾವೇನು ಹೇಳ್ತೀವಿ ಆ ಥರ. ಈಗ ನೋಡಿ, ಒಂದು ಈರುಳ್ಳಿ ಎಕ್ಸಾಂಪಲ್ ಕೊಡೋದು, ಒಂದು ಈರುಳ್ಳಿಯನ್ನು ನಾವು ತಗೊಂಡಾಗ ಅದನ್ನು ಹೋಲ್ಡ್ ಮಾಡಿದಾಗ ಅದ್ರ ಒಳಗಡೆ ಪದರಗಳನ್ನ ನೀವು ನೋಡ್ಬೋದು. ಅದೇ ಥರ ಈ ದೇಹ ಮಾತ್ರ ನೋಡಲಿಕ್ಕೆ ನಮಗೆ ಹೊರಗಡೆಯಿಂದ ಕಣ್ಣು, ಕಿವಿ, ಮೂಗು, ನಾಲಿಗೆ ಆದರೆ ಕಾಣುತ್ತೆ. ಆದರೆ ದೇಹವನ್ನು ಕತ್ತರಿಸಿದಾಗ ಏನಾಗುತ್ತೆ, ನಮಗೆ ಕಿಡ್ನಿ, ಆಮೇಲೆ ಲಿವರು, ಪ್ಯಾನ್ಕ್ರಿಯಾಸು, ಹಾರ್ಟು, ಇನ್ನೇನು ಅದರ್ದನ ಆರ್ಗನ್ಸ್ ಏನಿದೆ ಅದು ಹೇಗೆ ಕಾಣುತ್ತೋ ಅದೇ ಥರ ನಮ್ಮ ಋಷಿ ಮುನಿಗಳು ಅವರು ಕೊಟ್ಟಿರೋದು ಇದೇ ಥರದಲ್ಲಿ. ಇದನ್ನು ನಾವು ಪ್ರಾಣಶಕ್ತಿನ ನಾವು ಶರೀರದಲ್ಲಿ ಸರಿಯಾಗಿ ಸ್ಥಿರವಾಗಿ ಗೊಳಿಸ್ಕೊಂಡಿತ್ತು ಅಂತಂದರೆ ಇಡ, ಪಿಂಗಳ, ಸುಷುಮ್ನ ನಾಡಿ ಅಂತ ಏನಿದೆ ಇದನ್ನು ನಾವು ಸರಿಯಾದ ಬಳಕೆಯಲ್ಲಿ, ಈ ನಾಡಿಗಳು ನಮಗೆ ಅತ್ಯಂತ ಮುಖ್ಯ. ಇನ್ನೂ ಹಲವಾರು ನಾಡಿಗಳಿದೆ, ಆದರೆ 3ಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಡ, ಪಿಂಗಳ ನಾಡಿನ ನಾವು ಮಾನಸಿಕ ಕ್ರಿಯೆಗೆ ನಾವು ತಗೋತೀವಿ. ಜೊತೆಗೆ ಏನು ಹೇಳ್ತೀವಿ ಅಂದರೆ ಸೂರ್ಯನಾಡಿ ಮತ್ತು ಚಂದ್ರನಾಡಿಯನ್ನು ನಾವು ತಗೊಳ್ತೀವಿ. ಅದೇ ಥರ ಈ ಸಿದ್ಧರುಗಳು ನಮಗೆ ಅಂದರೆ ಅವರು ಬಾಳಿದಂಥ ರೀತಿಯಲ್ಲಿ ಅವರು ಇದನ್ನು ನಿಭಾಯಿಸ್ಕೊಂಡು, ಇದು ಪತಂಜಲಿ ಮಹರ್ಷಿಗಳು ಏನು ನಾವು ಹೇಳ್ತೀವಿ ಯಾವುದದು ಯೋಗದಲ್ಲಿ ಹೇಳಿರುವಂಥದ್ದು ಅಂತ ನಾನು ಹೇಳಿದೆ. ಯಾಕಂದರೆ ಒನ್ ಆಫ್ ದ ಸಿದ್ಧರುಗಳಲ್ಲಿ ಪತಂಜಲಿ ಮಹರ್ಷಿಗಳು ಅಂತ. ಹಾಗೆ ಸಿದ್ಧರುಗಳು ನಮಗೆ ಹಲವಾರು ಕೊಡುಗೆಗಳನ್ನು ಕೊಡುವುದರ ಜೊತೆಗೆ ಬದುಕು ಅಂದರೆ ಏನು, ಹೇಗೆ ಬಾಳಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದು ಹೇಳ್ತೀನಿ ನೋಡಿ, ನಮಗೆ ಯಾರಿಗಾದರೂ ಕೋಪ ಬಂತು ಅಂತ ಅಂದ್ಕೊಳ್ಳಿ. ಕೆಲವರಿಗೆ ಕೋಪ ಬಂದಾಗ ತುಂಬ ಫ್ರಸ್ಟ್ರೇಷನ್ ಆದಾಗ ಅದನ್ನು ಹೊರಗಡೆಗೆ ಹಾಕ್ತಾರೆ. ಆದರೆ ಇನ್ನೂ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಆ ಕೋಪವನ್ನು ಒಳಗಡೆಗೇ ಇಟ್ಕೊಂಡಿರ್ತಾರೆ. ಅದು ನಮಗೆ ಕಾಯಿಲೆಗಳ ರೂಪದಲ್ಲಿ ಮಾರ್ಪಾಡಾಗುತ್ತೆ. ಅದೇ ಆ ಕೋಪವನ್ನು ಹೊರಗಡೆ ಹಾಕಿದಾಗ ನೀವು ನೋಡಬೇಕು, ತುಂಬ ಉಸಿರು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಹಿಂದಿನ ಏನು ಮನೇಲಿ ಯಾರಾದರೂ ದೊಡ್ಡವರು ಇತ್ತು ಅಂತಂದರೆ, ಯಾಕೋ ಇಷ್ಟು ಕೋಪ ಮಾಡ್ಕೋತಿದ್ಯಾ ಅಥವಾ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದೆ, ಸ್ವಲ್ಪ ಸಮಾಧಾನವಾಗಿರಪ್ಪ ಅಂತ ಹೇಳ್ತಾ ಇದ್ರು. ಅದೇ ಥರನೇ ಈ ಸಿದ್ಧರುಗಳ ಅಥವಾ ಜೀವಂತವಾಗಿದ್ದಾಗ ಅವರು ಮಾಡಿರುವಂತಹ ಸಾಧನೆಗೆ ಅವರ ಶ್ವಾಸವೇ ನಿಜವಾದಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಅವರೆಲ್ಲರೂ ಸಿದ್ಧರುಗಳು ಈ ನಮ್ಮ ಇಡ, ಪಿಂಗಳ, ಸುಷುಮ್ನ ನಾಡಿಗಳನ್ನು, ಅಷ್ಟಸಿದ್ಧಿಗಳನ್ನು ಅವರು ಕರಗತ ಮಾಡಿಕೊಂಡು ಅವರು ನಿಜವಾಗ್ಲೂ ಈ ಪ್ರಪಂಚದಲ್ಲಿ ದೈಹಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೆ ಇದ್ರೂ ಅವರು ಪಂಚಭೂತಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ, ಅಥವಾ ಏನು ಹೇಳ್ತೀವಿ ಜೀವಂತ ಸಮಾಧಿಯ ರೂಪದಲ್ಲಿ ಇದ್ದಾರೆ. ಹಾಗಾಗಿ ನಾವು ಶ್ವಾಸದ ಮೇಲೆ ಅಷ್ಟೊಂದು ಗಮನವನ್ನು ಕೊಡಬೇಕು. ಈಗ ನೋಡಿ, ದೇವರು ನಮಗೆ ಒಂದು 80 ವಯಸ್ಸು ಆಯಸ್ಸು ಅಂತ ಕೊಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. ಆದರೆ ನನ್ನ ಇತ್ತೀಚಿನ ದಿನಗಳಲ್ಲಿ ನನ್ನ ಜೀವನದ ಶೈಲಿ, ನನ್ನ ಒತ್ತಡ, ನನ್ನ ಆಹಾರ ವಿಹಾರಗಳನ್ನು ನಾವು ಎಲ್ಲವನ್ನು ತ್ಯಜಿಸಿ ಏನು ಹೇಳ್ತೀವಿ ಇವತ್ತಿನ ದಿನದಲ್ಲಿ ಇರುವಂಥ ಫಾಸ್ಟ್ ಫುಡ್ಗೆ ನಾವು ಕನೆಕ್ಟ್ ಆದಾಗ ಆಗ ನಮ್ಮ ಆರೋಗ್ಯ ಕ್ಷೀಣಿಸುತ್ತೆ. ಆರೋಗ್ಯ ಕ್ಷೀಣಿಸಿದಾಗ ನಮ್ಮ ದೈಹಿಕ ಬಲನೂ ಹೋಗುತ್ತೆ, ಮಾನಸಿಕ ಬಲ ಹೋಗುತ್ತೆ, ಜೊತೆಗೆ ಪ್ರಾಣಶಕ್ತಿಯೂ ಕುಂದುತ್ತೆ. ಆ ಪ್ರಾಣಶಕ್ತಿಯು ಕುಂದಿದಾಗ ಏನಾಗುತ್ತೆ, ನಮಗೆ ನಾವೇ ನಮ್ಮ ಜೀವನದಲ್ಲಿ ಒತ್ತಡಗಳನ್ನು ತಂದುಕೊಂಡು ನಾವು ಸಾವುಗಳನ್ನ ತಂದ್ಕೋತೀವಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಸಿದ್ಧರುಗಳು ಬಂದು ಪಂಚಭೂತಗಳಲ್ಲಿ ದೈಹಿಕವಾಗಿ ಇಲ್ಲದಿದ್ದರೂ ಏನು ಹೇಳ್ತೀವಿ ಅಂತಂದರೆ ಸೂಕ್ಷ್ಮ ರೂಪದಲ್ಲಿ, ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ, ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ, ಅಮಾನುಷವಾಗಿ ಅವರು ಸಂಚಾರ ಮಾಡಿರ್ತಾರೆ. ಹಾಗಾಗಿ ಇದೊಂದು ಸಣ್ಣ 2 ಎಕ್ಸಾಂಪಲ್ಗಳ ಮುಖಾಂತರ ನಿಮಗೆ ಹೇಳಿದ್ದೀನಿ. ಸೊ ಇದೇ ಥರ ಈ ಸಿದ್ಧರುಗಳು ಬಂದು ಎಷ್ಟೋ ದೇವಸ್ಥಾನಗಳಲ್ಲಿ, ಯಾಕಂತಂದರೆ ನೋಡಿ, ಹಳೆಯ ದೇವಸ್ಥಾನಗಳು ಅಂತ ಹೋದಾಗ ನಮಗೆ ಇನ್ನೂ ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು? ಅಥವಾ ಅವರುಗಳು ಜೀವಂತ ಆಗಿರುವಂತಹ ಎಷ್ಟೋ ಜಾಗಕ್ಕೆ ಹೋದಾಗ ನಮಗೆ ಅದು ಗೊತ್ತೇ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋದಾಗ 5ರಿಂದ 10 ನಿಮಿಷ ಮಾತ್ರ ಇರ್ತೀವಿ. ಒಂದು ದೇವರಿಗೆ ಕಾಣಿಕೆ ಕೊಟ್ಬಿಟ್ಟು ನಾವು ಹಿಂಗೆ ನಮಸ್ಕಾರ ಮಾಡಿ ಕಣ್ಮುಚ್ಕೊಂಡು ಬಂದುಬಿಡ್ತೀವಿ. ಆದರೆ ನಿಜವಾದ ಸಿದ್ಧರುಗಳ ಒಂದು ಐಕ್ಯ ಆಗಿರುವಂತಹ ಜಾಗಕ್ಕೆ ಹೋದಾಗ ನಮಗೆ ಆಗುವಂತಹ ಅನುಭವನೇ ಬೇರೆ ಪ್ರಿಯ ವೀಕ್ಷಕರೇ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದೊಂದು ಅತ್ಯಂತ ಸರಳವಾಗಿ ಶ್ವಾಸದ ಮುಖಾಂತರನೇ ಅವರು ಎಲ್ಲವೂ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವರು ಬದುಕಿ ಬಾಳಿ ಈಗಲೂ ಸೂಕ್ಷ್ಮ ರೂಪದಲ್ಲಿ ಸಂಚಾರ ಮಾಡಿಕೊಂಡು ನಮ್ಮ ಯಾವುದೇ ಸಮಸ್ಯೆಗಳಿರಲಿ,
ದೈಹಿಕವಾಗಿರಲಿ, ಮಾನಸಿಕವಾಗಿರಲಿ ಅಥವಾ ಶಾರೀರಿಕವಾಗಿರಲಿ, ಈ ಥರ ಎಲ್ಲ ಸಮಸ್ಯೆಗಳು ನಮಗೆ ಅವರು ಸ್ಪಂದನೆ ಮಾಡ್ತಾ ಹೋಗ್ತಾರೆ ಪ್ರಿಯ ವೀಕ್ಷಕರೇ. ಸೊ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಇನ್ನಷ್ಟು ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೆಲ್ಲ ಆಯಸ್ಸು ನಿಜನಾ? ಖಂಡಿತವಾಗ್ಲೂ ನಿಜ. ಯಾಕಂದರೆ ಇವತ್ತು ನಾವೆಲ್ಲ ಹೇಗೆ ನಾವು ಬೇಗ ಬೇಗ ಮರಣ ಹೊಂದಲಿಕ್ಕೆ ಕಾರಣ ಏನು ಅಂತಂದಾಗ ನಮಗೆ ನಮ್ಮ ಜೀವನದ ಅದನ್ನು ನಾವು ವೈದ್ಯಕೀಯ ವಿಭಾಗದಲ್ಲಿ ನಾವೇನು ಹೇಳ್ತೀವಿ, ಒತ್ತಡಗಳು ಅಂತ ಹೇಳ್ತೀವಿ. ಆದರೆ ಯೋಗದಲ್ಲಿ ಹೋದಾಗ ನಮ್ಮ ಶ್ವಾಸ ಜೊತೆಗೆ ಏನು ನಿಮಗೆ ಗೊತ್ತಿರ್ಬೋದು, ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ, ಕುಂಭಕ, ರೇಚಕ, ಈ ಥರ ಎಲ್ಲ ವಿದ್ಯೆಗಳನ್ನ ಯಾಕೆ ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಇದು ಬಂದು ನಮ್ಮ ಸಿದ್ಧರುಗಳು ನಮ್ಮ ಪ್ರಪಂಚಕ್ಕೆ, ನಮ್ಮ ಮಾನವ ಕುಲಕ್ಕೆ ಕೊಟ್ಟಿರುವಂತಹ ಒಂದು ಉಡುಗೊರೆ ಆಗಿರೋದೆ ಪ್ರಿಯ ವೀಕ್ಷಕರೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.